ಎಲ್ಲ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್. ಹೌದು ಸ್ನೇಹಿತರೆ, ನಿಮಗೆ ಗೊತ್ತಿರಬಹುದು, ಕಳೆದ ಒಂದು ವಾರದಿಂದ ರಾಜ್ಯ ಸರ್ಕಾರ ಏನಿದೆ ಗೃಹಲಕ್ಷ್ಮಿ ಯೋಜನೆಯ 6,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ನಿಮಗೆ ಗೊತ್ತಿರಬಹುದು, ಇವತ್ತ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಪ್ರತಿಯೊಬ್ರು ವೇಟ್ ಮಾಡ್ತಾ ಇದ್ರು. 4,000 ಬರುತ್ತೆ, 6,000 ಬರುತ್ತೆ, ಅಟ್ಲೀಸ್ಟ್ 2,000 ಆದ್ರೂ ಬರುತ್ತಂತ. ಆದ್ರೆ ಇಲ್ಲಿ ಬಿಗ್ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ, ಇವತ್ತ ತಾನೇ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಭೀಕರ ಅಪಘಾತ ಆಗಿರುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು 6,000 ರೂಪಾಯಿ ಹಣ ಏನು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಆಗ್ಬೇಕಾಗಿತ್ತು, ಅದನ್ನ ಮುಂದೂಡಿಕೆ ಮಾಡಲಾಗಿದೆ. ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಯಾಕಂದ್ರೆ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೃಹಲಕ್ಷ್ಮಿಯರಿಗೆ ಹಣ ಬರಬೇಕಾಗಿತ್ತು, ಅದನ್ನ ಈಗ ಪೆಂಡಿಂಗ್ ಇಡಲಾಗಿದೆ. ಯಾಕಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಅಪಘಾತ ಆಗಿರುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹಣ ಬಿಡುಗಡೆ ಮಾಡುವಂತ ಕಾರ್ಯಕ್ರಮ ಒಂದು ಪೆಂಡಿಂಗ್ ಇಡಲಾಗಿದೆ, ಮುಂದೂಡಲಾಗಿದೆ. ಹಾಗಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಅಂದ್ರೆ ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ. ಮತ್ತೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ, ಮತ್ತೆ ಎಷ್ಟು ಬರುತ್ತೆ, ಎಷ್ಟು ದಿನಗಳ ಕಾಲ ಇನ್ನು ಟೈಮ್ ತಗೊಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಒಂದು ಹೊಸ ಅಪ್ಡೇಟ್ ಬಂದಿದೆ. ಯಾಕಂದ್ರೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಬರುತ್ತೆ ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. ಯಾಕಂದ್ರೆ ಸಂಕ್ರಾಂತಿ ಹಬ್ಬಕ್ಕೆ ಒಂದು ಗುಡ್ ನ್ಯೂಸ್ ಅನ್ನ ಕೊಡ್ತೀವಿ ಅಂತ ಹೇಳಿದ್ರು. 6,000 ಅಥವಾ 4,000 ಅಟ್ಲೀಸ್ಟ್ 16ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ನಂಬಿಕೆಯನ್ನ ಜನರು ಇಟ್ಕೊಂಡಿದ್ರು. ಆದ್ರೆ ಈಗ ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಮುಂದೂಡಲಾಗಿದೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಒಂದು ಡೀಟೇಲ್ಸ್ ನ ತಿಳಿಸ್ಕೊಡ್ತಾ ಇದೀನಿ. ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ, ಮತ್ತೆ ಪ್ರತಿಯೊಬ್ಬರಿಗೂ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ. ಹೌದು ಸ್ನೇಹಿತರೆ, ಇದೀಗ ಮಾಧ್ಯಮಗಳ ವರದಿ ಪ್ರಕಾರ ಒಂದು ಹೊಸ ಅಪ್ಡೇಟ್ ಬಂದಿರುವಂತದ್ದು. ಇವತ್ತ ಬೆಳಗ್ಗೆ ಮುಂಜಾನೆ 5 ಗಂಟೆಗೆ ಏನಿದೆ, ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ನಿನ್ನೆ ನಡೆದಂತ ಒಂದು ಸಭೆಯನ್ನ ಮುಗಿಸಿಕೊಂಡು ತಮ್ಮ ಒಂದು ಬೆಳಗಾವಿಗೆ ವಾಪಸ್ ಬರ್ತಾ ಇದ್ರು. ಅಂದ್ರೆ ದಾರಿಯಲ್ಲಿ ಒಂದು ಭೀಕರ ಅಪಘಾತ ಕಾರಣದಿಂದಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆ ಏನಿತ್ತು ಅದನ್ನ ಬಂದ್ ಮಾಡಲಾಗಿದೆ, ಮತ್ತೆ ಮುಂದೂಡಿಕೆಯನ್ನ ಮಾಡಲಾಗಿದೆ. ಪ್ರತಿಯೊಬ್ರು ಇವತ್ತ ವೇಟ್ ಮಾಡ್ತಾ ಇದ್ರು, ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ಬರುತ್ತೆ, ಬಿಡುಗಡೆ ಆಗುತ್ತೆ, ಸೊ ಅಟ್ಲೀಸ್ಟ್ ಏನಾದ್ರೂ ಒಂದು 16ನೇ ಕಂತಿನ ಹಣ ಬಿಡುಗಡೆ ಆಗ್ಬಹುದು ಅಂತ ಬಹಳಷ್ಟು ಮಂದಿ ವೇಟ್ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ, ನಿಮ್ಗೆ ಒಂದು ಲೈವ್ ಆದಂತ ಅಪ್ಡೇಟ್ ಅನ್ನ ಇಲ್ಲಿ ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಇವತ್ತ ಏನು ಬೆಳಗ್ಗೆ ಮುಂಜಾನೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒಂದು ಅಪಘಾತ ಆಗಿರುವ ಒಂದು ಕಾರಣದಿಂದಾಗಿ ಈ ಒಂದು ನಿನ್ನೆ ನಡೆದಂತ ಒಂದು ಸಭೆ ಏನಿತ್ತು ಅದರಲ್ಲಿ ಈ ರೀತಿಯಾಗಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿತ್ತು. ಅಂದ್ರೆ ಈ ಒಂದು ಹಣ ಬಿಡುಗಡೆ ಬಗ್ಗೆ ಆಗ್ಲಿ, ಗೃಹಲಕ್ಷ್ಮಿ ಯೋಜನೆಯ ಹಣ ಎಷ್ಟು ಮಾಡಬೇಕು, ಬಿಡುಗಡೆ ಆಗ್ಬೇಕನ್ನ ಒಂದು ಮಾಹಿತಿ ಇತ್ತು. ಆದ್ರೆ ಇದನ್ನ ಈ ಒಂದು ಅಪಘಾತದ ಹಿನ್ನೆಲೆಯಲ್ಲಿ ಇದನ್ನ ಬಂದ್ ಮಾಡಿದಾರೆ ಅಂತ ಹೇಳ್ಬೋದು, ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಇಲ್ಲಿ ಲೈವ್ ಅಪ್ಡೇಟ್ ಅನ್ನ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದೀನಿ. ಇವತ್ತು ಬೆಳಗ್ಗೆ ಬೆಂಗಳೂರಿಂದ ಬರಬೇಕಾದ್ರೆ ತಾಯಿಯವರು ಮತ್ತೆ ಚಂದ್ರರಾಜ್ ಹಟ್ಟಿಹೊಳಿಯವರು MLC ಅವರು ಇಬ್ರು ಕೂಡ ಕಿತ್ತೂರು ಹತ್ರ ಒಂದು ನಾಯಿ ಗಾಡಿ ಮುಂದೆ ಅಡ್ಡ ಬಂದಾಗ ಡ್ರೈವರ್ ಅದನ್ನು ತಪ್ಪಿಸ್ಲಿಕ್ಕೆ ಹೋಗಿ ಟ್ರಕ್ಕಿಗೆ ಸ್ವಲ್ಪ ಒಂದು ಇಂಪ್ಯಾಕ್ಟ್ ಆಗಿ ಸರ್ವಿಸ್ ರೋಡ್ ಮೇಲೆ ಹೋಗಿ ಗಿಡಕ್ಕೆ ಗಾಡಿ ಇಂಪ್ಯಾಕ್ಟ್ ಆಗಿದೆ. ಆದರೆ ದೇವ್ರ ದಯದಿಂದ ಏನೂ ಆ ಥರ ಮೇಜರ್ ಏನು ಪೆಟ್ಟಾಗಿಲ್ಲ. ಡಾಕ್ಟ್ರ್ ಅವ್ರ ಜೊತೆ ನಾನು ಕೂಡ ಮಾತಾಡಿದ ಮೇಲೆ ಸ್ವಲ್ಪ ಬೆನ್ನಿಗೆ ಏಟಾಗಿದೆ, ಕಾಲಿಗೆ ಏಟಾಗಿದೆ ತಾಯಿಯವ್ರಿಗೆ, ಹಾಗೂ MLC ಅವ್ರಿಗೂ ಸ್ವಲ್ಪ ತಲೆ ಹತ್ರ ಏಟಾಗಿದೆ. ಬಟ್ ನಿನ್ನೆ ಮೀಟಿಂಗ್ ಮುಗಿದ ತಕ್ಷಣ ಬೆಂಗಳೂರಿಂದನೇ ಹೊರಟಿದ್ರು CL. ನಿನ್ನೆ ನೈಟ್ ಒಂದು 10 ಗಂಟೆ ಮೀಟಿಂಗ್ ಆದ ತಕ್ಷಣ ಬೈ ರೋಡ್ ಅಲ್ಲಿಂದ ಬಿಟ್ಟಿದ್ರು. ಹಾಗಾಗಿ ಬೆಳಗ್ಗೆ 5 ಗಂಟೆಗೆ ಈ ಥರ ಆಗಿತ್ತು. ಆರಾಮಿದ್ದಾರೆ, ಚೇತರಿಸ್ಕೊಳ್ತಾ ಇದ್ದಾರೆ. ಇನ್ನೊಂದು 2 ದಿನ ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್ ಅವರು. ನೋಡಿದ್ರಲ್ಲ ಸ್ನೇಹಿತರೆ, ಇನ್ನು 2 ದಿನಗಳ ಕಾಲ ಈ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಚಿಕಿತ್ಸೆ ಇರುತ್ತೆ. ಅಂದ್ರೆ 2 ದಿನಗಳ ಕಾಲ ರೆಸ್ಟ್ ಅನ್ನ ಮಾಡ್ಬೇಕಂತ ಹೇಳಿ ವೈದ್ಯರು ಹೇಳಿರುವ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬಿಡುಗಡೆಯನ್ನ ತಾತ್ಕಾಲಿಕವಾಗಿ ಒಂದು ಸ್ಥಗಿತಗೊಳಿಸಲಾಗಿದೆ, ಅಂದ್ರೆ ಬಂದ್ ಮಾಡಿದ್ದಾರೆ. ಇನ್ನು 2-3 ದಿನಗಳ ಕಾಲ ಆದ್ಮೇಲೆ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣವನ್ನ ಬಿಡುಗಡೆ ಮಾಡುವಂತ ಎಲ್ಲ ಒಂದು ವ್ಯವಸ್ಥೆಯನ್ನ ಮಾಡಲಾಗುತ್ತೆ ಅಂತ ಒಂದು ಮಾಧ್ಯಮಗಳ ವರದಿ ಪ್ರಕಾರ ತಿಳಿದು ಬಂದಿದೆ. ಆದ್ರೆ ಇಲ್ಲಿ ಜನರು ಗಾಬರಿ ಪಡುವಂತ ಒಂದು ಅವಶ್ಯಕತೆ ಇಲ್ಲ. ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆಯ ಹಣ ನಿಲ್ಲಲ್ಲ ಎಂಬ ಒಂದು ಮಾಹಿತಿ ಕೂಡ ಬಂದಿದೆ. ಏನು 1 ದಿನ ಅಥವಾ 1-2 ದಿನ ಲೇಟ್ ಆಗ್ಬೋದು, ಆದ್ರೆ ಇಲ್ಲಿ ನಿಮ್ಗೆ ಒಟ್ಟಿಗೆ ಏನು 6,000 ರೂಪಾಯಿ ಹಣ ಬಿಡುಗಡೆ ಆಗುವಂತ ಎಲ್ಲ ಒಂದು ಮಾಹಿತಿ ತಿಳಿದು ಬಂದಿದೆ. ಅಂದ್ರೆ 6,000 ರೂಪಾಯಿ ಬರುವಂತ ಸಾಧ್ಯತೆ ಇದೆ. ಅಂದ್ರೆ ತಾತ್ಕಾಲಿಕವಾಗಿ ಈಗ ಬಂದ್ ಮಾಡಲಾಗಿದೆ. ಇನ್ನು 2 ದಿನಗಳ ಕಾಲ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ವೇಟ್ ಮಾಡಬೇಕಾಗುತ್ತೆ.